ಸಂಜೀವಿನಿ ಗುತ್ತಿಗೆದಾರರನ್ನು ರದ್ದುಗೊಳಿಸಿ ಸಂಜೀವಿನಿ ಗುತ್ತಿಗೆಯನ್ನು ಸಂಜೀವಿನಿ ಗುತ್ತಿಗೆಯನ್ನು ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ದಕ್ಷಿಣ ಜಿಲ್ಲಾ ಪೌರ ಸಂಘಕ್ಕೆ ಜಯವಾಗಲಿ ದಕ್ಷಿಣ ಜಿಲ್ಲಾ ಪೌರ ಸಂಘಕ್ಕೆ ಜಯವಾಗಲಿ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಏನೇ ಬರಲಿ ಒಗ್ಗಟ್ಟಿರಲಿ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಸಂಜೀವಿನಿ ಗುತ್ತಿಗೆದಾರ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ಸಂಜೀವಿನಿ ಗುತ್ತಿಗೆದಾರ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು ಬೇಕೇ ಬೇಕು ಏನೇ ಬರಲಿ ಸಂಜೀವಿನಿ ಗುತ್ತಿಗೆಯನ್ನು ರದ್ದುಗೊಳಿಸಿ ಜಾರಿಗೊಳಿಸಿ ಕಾರ್ಡ್ ನೀಡಲೇಬೇಕು ಆರೋಗ್ಯ ಕಾರ್ಡ್ ನೀಡಲೇಬೇಕು ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಮಾಸ್ಕ್ ಗ್ಲೌಸ್ ನೀಡಲೇಬೇಕು ಸ್ವಚ್ಛತಾ ಪೌರ ಕಾರ್ಮಿಕರಿಗೆ ಮಾಸ್ಕ್ ಗ್ಲೌಸ್ ನೀಡಲೇಬೇಕು ಪ್ರತಿಭಟನೆಯನ್ನು ಕಾಲ್ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ಈಗಾಗಲೇ ಜಿಲ್ಲಾ ಪಂಚಾಯತ್ ಅಲ್ಲಿ ನೌಕರರೊಂದು ಶೋಷಣೆ ದಬ್ಬಾಳಿಕೆ ಆಗ್ತಾ ಇದೆ. ಏನಂದ್ರೆ ಬಹಳಷ್ಟು ವರ್ಷಗಳಿಂದ ಇವತ್ತು ಸ್ವಚ್ಛತಾ ಕರ್ಮಿಗಳಾಗಿ ದುಡಿತಿರುವಂತಹ ನಮ್ಮ ಈ ಏನು ಮಹಿಳಾ ಸಿಬ್ಬಂದಿಗಳಿದ್ದೇವೆ ಅವರಿಗೆ ಒಂದು ಕನಿಷ್ಠ ವೇತನ ಕೂಡ ಇಷ್ಟರವರೆಗೆ ನೀಡ್ತಾ ಇಲ್ಲ. ಅದೇ ರೀತಿ ಅವರಿಗೆ ಮೂಲ ಸೌಕರ್ಯಗಳಿರ್ಬೋದು, ಅವರಿಗೊಂದು ಆರೋಗ್ಯ ಭದ್ರತೆ ಇಲ್ಲ, ಅದೇ ರೀತಿ ಅವರಿಗೆ ಸರಿಯಾದ ವೇತನ ಇಲ್ಲ. ತಿಂಗಳಿಗೆ ವಾರಕ್ಕೆ 3 ಕೆಲಸ ಕೊಡುವಂಥದ್ದು, ಅದೇ ರೀತಿ ತಿಂಗಳಿಗೆ ಒಂದು 4,000 3,000 ಸಂಬಳ ಕೊಟ್ಟುವಂಥದ್ದು. ಇವತ್ತೊಂದು ಕಾರ್ಮಿಕವನ್ನು ಶೋಷಣೆ ಮಾಡುವಂತಹ ಒಂದು ಏನು ಇವತ್ತು ಜಿಲ್ಲಾ ಪಂಚಾಯತಿನ ಒಂದು ಅಧಿಕಾರಿಗಳ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಇವತ್ತು ಖಂಡಿಸುವ ಮೂಲಕ ಇವತ್ತು ಪ್ರತಿಭಟನೆ ಮಾಡುವ ಮೂಲಕ ಇವತ್ತೊಂದು ನಾವು ಖಂಡಿಸಿದ್ದೇವೆ. ಆದ್ದರಿಂದ ಇವತ್ತು ಎಲ್ಲ ಬಹಳಷ್ಟು ಇವತ್ತು ಗ್ರಾಮ ಪಂಚಾಯತಿನ ಎಲ್ಲ ಸ್ವಚ್ಛತಾ ಕರ್ಮಿಗಳು ನಮ್ಮೊಂದಿಗೆ ಭಾಗವಹಿಸ್ತಿದ್ದಾರೆ. ಬಹಳಷ್ಟು ನೌಕರರು ಇನ್ನೂ ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ದೂರದಿಂದ ಬರೋದರಿಂದ ಸ್ವಲ್ಪ ಬಸ್ಸಿಗೆಲ್ಲ ವ್ಯತ್ಯಯ ಉಂಟಾಗಿದೆ. ಅದರಿಂದ ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ನಾವು ಏನು ಇವತ್ತು ಒಂದು ಕಾಲ್ನಡಿಗೆ ಜಾಥಾ ಮೂಲಕ ನಾವು ಜಿಲ್ಲಾ ಪಂಚಾಯತ್ ಕಚೇರಿಗೆ ಆವರಣ ಎದುರಲ್ಲಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ವರ್ಷಗಳಿಂದ ಇವತ್ತು ಜಿಲ್ಲೆಯಾದ್ಯಂತ ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ಸ್ವಚ್ಛತಾ ವಾಹನ ಚಾಲಕರು ಮತ್ತು ಸ್ವಚ್ಛತಾ ಪೌರ ಕಾರ್ಮಿಕರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿನ ಒಂದು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಅವರು ಕೂಡ ಒಂದು ಶೋಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇವತ್ತು 1 ವರ್ಷಗಳಿಂದ ನಿರಂತರವಾಗಿ ನಾವು ಸಂಘಟನೆ ಮೂಲಕ ಮನವಿಯನ್ನು ನೀಡುತ್ತಿದ್ದೇವೆ. ಯಾಕಂದ್ರೆ ಅವರಿಗೆ ಸರ್ಕಾರದ ಆದೇಶದಂತೆ ಇವತ್ತು ಗುತ್ತಿಗೆಯನ್ನು ರದ್ದುಪಡಿಸಬೇಕು ಮತ್ತು ಅವರಿಗೆ ಕನಿಷ್ಠ ವೇತನ ನೀಡಬೇಕು ಮತ್ತು ಅವರ ಭದ್ರತೆಗಾಗಿ ಇವತ್ತು ESI ಇಲ್ಲ, PF ಇಲ್ಲ ಮತ್ತು ಆರೋಗ್ಯ ತಪಾಸಣೆ ಮಾಡಬೇಕು ಅಂತ ಕೂಡ ಕೇಳಿಕೊಂಡು ಕೂಡ ಈ ಮನವಿಯನ್ನು ಕೂಡ ತಿರಸ್ಕಾರ ಮಾಡಿ ಇವತ್ತು ಒಂದು ಯಾವುದೇ ಒಂದು ನಮ್ಮ ಬೇಡಿಕೆ ನೋಡಿ ಈಡೇರಿಸಿಲ್ಲ. ಅದಕ್ಕೆ ನಾವು ಅನಿವಾರ್ಯವಾಗಿ ಇವತ್ತು ನಾವು ಇಲ್ಲಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭ ಮಾಡಿ ನಾವು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿ ಅವರಿಗೆ ಮತ್ತು ಗ್ರಾಮೀಣ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಮನವಿಯನ್ನು ಕೊಟ್ಟು ನಾವು ಅಪ್ರೊತ್ತೆಯನ್ನು ಮಾಡ್ತೇವೆ. ನಾವು ನೋಡ್ತೇವೆ 1 ತಿಂಗಳೊಳಗೆ ನಾವು ಇವತ್ತು ಗ್ರಾಮ ಪಂಚಾಯತ್ ಏನು ಇಲ್ಲಿ ಕೆಲಸ ಮಾಡ್ತೇವೆ ಅವರಿಗೆ ನ್ಯಾಯ ಸಿಗದೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಅನಿಷ್ಟ ಧರಣಿಯನ್ನು ಕೂಡ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಾವು ಒಂದು ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕ ಸಂಘಕ್ಕೆ ಎಲ್ಲಿಯ ತನಕ ಹೋರಾಟ ಏನೇ ಬರಲಿ ದಕ್ಷಿಣ ಜಿಲ್ಲಾ ಪೌರ ಸಂಘಕ್ಕೆ ಜಯವಾಗಲಿ ದಕ್ಷಿಣ ಜಿಲ್ಲಾ ಪೌರ ಸಂಘಕ್ಕೆ ಜಯವಾಗಲಿ ಗೆಲ್ಲುವ ತನಕ ಹೋರಾಟ
ಆತ್ಮೀಯ ಸ್ವಚ್ಛತಾ ವಾಹನ ಚಾಲಕರು ಮತ್ತು ಸ್ವಚ್ಛತಾ ಪೌರ ಕಾರ್ಮಿಕರು ಸುಮಾರು 8 ವರ್ಷಗಳಿಂದ ಇವತ್ತು ಸತತವಾಗಿ ಇವತ್ತು ಜಿಲ್ಲೆಯಾದ್ಯಂತ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಸ್ವಚ್ಛವತವನ್ನು ಮಾಡ್ತಾ ಇಡೀ ಆರೋಗ್ಯವನ್ನು ಊರಿನ ಜನರು ನೀವು ಕಾಪಾಡ್ತಾ ಬರ್ತಿದ್ರಿ. ನಮ್ಮ ಬೇಡಿಕೆ ಇಷ್ಟೇ, ಯಾಕಂದ್ರೆ ಇವತ್ತು ನೀವು ಅಲ್ಲಿ ಕೆಲಸ ಮಾಡ್ತೀರಿ, ವಾರದಲ್ಲಿ 3 ದಿವಸ ಅಥವಾ 2 ದಿವಸ ಕೆಲಸ, ತಿಂಗಳ ಪೂರ್ತಿ ಕೆಲಸ ಇಲ್ಲ, ಹಾಗೇನೆ ಕನಿಷ್ಠ ವೇತನ ಕೂಡ ಇಲ್ಲ. ಅದು ಅಲ್ಲದೆ ಇವತ್ತು ಆರೋಗ್ಯದ ಭದ್ರತೆ ಇಲ್ಲ ನಿಮಗೆ. ಏನಂದ್ರೆ ESI ಕೊಡಬೇಕು, PF ಕೊಡಬೇಕು, ಆರೋಗ್ಯ ತಪಾಸಣೆ ಮಾಡಬೇಕು, ಅಥವಾ ಹೆಲ್ತ್ ಕಾರ್ಡ್ ಕೊಡಬೇಕು. ಇದು ಯಾವ್ದು ಇಲ್ಲ. ಇವತ್ತು ಸರ್ಕಾರ ಇವತ್ತು ಕಾನೂನು ಜಾರಿ ಮಾಡಿದೆ. ಇವತ್ತು ಗುತ್ತಿಗೆದಾರರನ್ನು ರದ್ದುಪಡಿಸಿ ಆಯಾ ಸ್ಥಳೀಯ ಸಂಸ್ಥೆಗಳ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದಲೇ ಅವರನ್ನು ನೇರ ಪಾವತಿ ಅಥವಾ ನೇರ ನಮ್ಮತೆ ಮಾಡಿಕೊಂಡವರಿಗೆ ಕನಿಷ್ಠ ವೇತನ ಮತ್ತೆ ಸರ್ಕಾರದ ಏನು ಇವತ್ತು ಸೌಲಭ್ಯತೆ ಕೊಡಬೇಕಂತ ಇವತ್ತು ಸರ್ಕಾರ ಆದೇಶ ಮಾಡಿದ್ರೆ ಇವತ್ತು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಇವತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವತ್ತು ಪೌರ ಕಾರ್ಮಿಕರ ಮತ್ತು ಸ್ವಚ್ಛತಾ ವಲಯದ ರಕ್ತವನ್ನು ಕುಡಿಯುತ್ತಿದ್ದಾರೆ ಇವತ್ತು. ಯಾಕಂದ್ರೆ ಕನಿಷ್ಠವರೆಗೆ ಒಂದು ಮಾನವೀಯತೆ ಕೂಡ ಇಲ್ಲ. ಇವತ್ತು ಅವರ ಜೀವದ ಅಂಗವನ್ನು ಬಿಟ್ಟು ಇವತ್ತು ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತಾರೆ. ಅದರ ಸರ್ಕಾರದ ಇವತ್ತು ಏನು ಜಾರಿ ಆಗಿದೆ ಅದು ಕನಿಷ್ಠ ವೇತನ ನೀಡ್ತಿಲ್ಲ. ಅದರಿಂದ ಇವತ್ತು ನಾವೆಲ್ಲರೂ 1 ವರ್ಷದಿಂದ ಇವತ್ತು DC ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾವು ಸತತವಾಗಿ ಮನವಿ ನೀಡುತ್ತಾ ಕನಿಷ್ಠ ಆದವರು ನಮ್ಮನ್ನು ಮಾತುಕತೆ ಕೂಡ ತರಲಿಲ್ಲ ಅಥವಾ ನಮ್ಮ ಮನೆಯೂ ಕೂಡ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸಿಲ್ಲ. ಇವತ್ತು ನಾವು ಅನಿವಾರ್ಯವಾಗಿ ಇವತ್ತು ನಾವು ಬೀದಿಗಿಳಿದು ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಹಕ್ಕು. ನಮಗೆ ನಮ್ಮ ಹಕ್ಕನ್ನು ಪಡಿಬೇಕಾದ್ರೆ ಇವತ್ತು ನಾವು ಹೋರಾಟ ಮಾಡಲೇಬೇಕು. ಇವತ್ತು ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಇವತ್ತು ಸಂವಿಧಾನ ಅಡಿಯಲ್ಲಿ ಇವತ್ತು ಹೆಚ್ಚಾಗಿ ಮಹಿಳೆಯರಿಗೆ ಇವತ್ತು ಅನೇಕ ಸವಲತ್ತುಗಳು ಕೂಡ ಕೊಟ್ಟಿದ್ದಾರೆ. ಇವತ್ತು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಮಹಿಳೆಯರು ಇವತ್ತು ಇಲ್ಲಿ ನೋಡ್ತಾ ಇದ್ದಾರೆ. ಹೆಚ್ಚಾಗಿ ಇವತ್ತು ಮಹಿಳಾ ವಾಹನ ಚಾಲಕರು ಮತ್ತು ಮಹಿಳಾ ಪೌರಕರ ಸಿಬ್ಬಂದಿ ಕೂಡ ನಿರಂತರ ಕೆಲಸ ಮಾಡಿದ್ರು. ಈ DC ಕೂಡ ಒಂದು ಮಾನವೀಯತೆ ಇಲ್ಲ, ಜಿಲ್ಲಾ ಪಂಚಾಯತ್ ಕಾರ್ಮಿಕ ಮಾನವೀಯತೆ ಇಲ್ಲ ಇವತ್ತು. ಯಾಕಂದ್ರೆ ಇವತ್ತು ಸಂಜೀವಿನಿ ಗುತ್ತಿಗೆ ಇವತ್ತು ಅಡಿಯಲ್ಲಿ ಕೆಲಸ ಮಾಡೋ ಸಂಜೀವಿನಿ ಗುತ್ತಿಗೆ ಇವತ್ತು ಲಾಭಗೋಸ್ಕರ ಇವತ್ತು ಜಿಲ್ಲಾಡಳಿತ ಇರ್ಬೋದು ಮತ್ತೆ ಮುಖ್ಯ ಕರಡು ಇವತ್ತು ತಿಂಗಳವರೆಗೆ ಇವತ್ತು ಲಾಭ ಇದೆ. ಆ ಲಾಭಗೋಸ್ಕರ ಇವತ್ತು ನಿಮ್ಮನ್ನು ಕನಿಷ್ಠ ವೇತನ ಮಾಡ್ತಿಲ್ಲ. ಮತ್ತೆ ಸರ್ಕಾರದ ಏನು ಇವತ್ತು ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಇವತ್ತು, ಅಂದ್ರೆ ಗುತ್ತಿಗೆಯನ್ನು ರದ್ದು ಮಾಡಿ ಇವತ್ತು ಎಲ್ಲ ಪೌರ ಕಾರ್ಮಿಕರು ಕೂಡ ನೇರ ಪಾತ್ರ ನೇಮಕ ಮಾಡಬೇಕೆಂದ್ರೂ ಕೂಡ ಕಳೆದ ನವೆಂಬರ್ ತಿಂಗಳು ಕೂಡ ಇವತ್ತು ಸಚಿವ ಸಂಪುಟದಲ್ಲಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಗುತ್ತಿಗೆಯನ್ನು ರದ್ದು ಮಾಡಿ ಒಳ್ಳೆ ಗುತ್ತಿಗೆಯನ್ನು ಮಾಡಬೇಕಂತ ಎಲ್ಲ ಆದೇಶ ಆಗಿದ್ರು ಕೂಡ ಆ ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ನಾವು ಇವತ್ತು ಖಂಡಿಸ್ತಿದ್ದೀವಿ. ಅದರಿಂದ ಇವತ್ತು ಜಿಲ್ಲೆಯಾದ್ಯಂತ ಬಂದಂತ ಎಲ್ಲ ನಮ್ಮ ಪೌರ ಕಾರ್ಮಿಕ ಬಂಧುಗಳೇ, ಸ್ವಚ್ಛತಾ ಚಾಲಕರೇ, ಹಾಗೆ ಇಲ್ಲಿ ನೆರೆದಿರುವಂತ ನನ್ನ ಆತ್ಮೀಯ ಬಂಧುಗಳೇ ಮತ್ತು ಸಂಘದ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರೇ, ಹಾಗೂ ಇವತ್ತು ನಮ್ಮ ಏನು ಇವತ್ತು ಬೆಳಿಗ್ಗೆಯಿಂದ 10 ಗಂಟೆಯಿಂದ ಇಲ್ಲಿವರೆಗೆ ನಾವು ಏನು ಕಾನೂನಿಗೆ ಜಾತೆ ಇವತ್ತಿಗೆ ನಮ್ಮ ಸಂಪೂರ್ಣವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಸಂಪೂರ್ಣವಾಗಿ ನಮ್ಮೊಂದು ಹೋರಾಟಕ್ಕೆ ಇವತ್ತು ರಕ್ಷಣೆ ಕೊಟ್ಟು ಮತ್ತೆ ನಮ್ಮ ಹಕ್ಕುಗಳಿಗೆ ನ್ಯಾಯ ಸಿಗಬೇಕಂತ ಕೂಡ ಅವರು ನಮಗೆ ತುಂಬಾ ಒಂದು ರಕ್ಷಣೆ ಕೊಟ್ಟಿದ್ದಾರೆ. ಅವರೇ ಕೂಡ ಇವತ್ತು ನಾವು ಸಂಘದ ಪರವಾಗಿ ಕೂಡ ಅವರಿಗೆ ನಾವು ಸ್ವಾಗತ ಮಾಡ್ತಿದ್ದೇವೆ. ಇವತ್ತಿನ ಮಾಧ್ಯಮದವರು ಕೂಡ ಇವತ್ತು ನಾವು ಕೂಡ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ ಕೂಡ ನಮಗೆ ಒಂದು ಸರ್ಕಾರದ ಎಚ್ಚರ ಮಾಡುವಂತ ಕೆಲಸ ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮರು ಕೂಡ ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ಕೂಡ ನಮಗೆ ಸಂಪೂರ್ಣವಾಗಿ ನಮ್ಮ ಏನು ಅವತ್ತು ಇವರಿಗೆ ಸಿಬ್ಬಂದಿ ನಮ್ಮ ಪೌರ ಕಾರ್ಮಿಕರು ಇರ್ಬೋದು ಅಥವಾ ಸ್ವಚ್ಛತಾ ಚಾಲಕರು ಅವರಿಗೆ ನ್ಯಾಯ ಸಿಗಲೇಬೇಕಂತ ಇವತ್ತು ಕೂಡ ಒಂದು ಮಾಧ್ಯಮದವರು ಕೂಡ ಒಳ್ಳೆಯ ಒಂದು ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮಗೆ ಒಳ್ಳೆ ಸಹಕಾರ ನೀಡಿದೆ. ಅವರು ಕೂಡ ಇವತ್ತು ಮಾಧ್ಯಮ ಮಿತ್ರರವರಿಗೆ ಮತ್ತು ದೃಶ್ಯ ಮಾಧ್ಯಮರು ಕೂಡ ನಾವು ಇವತ್ತು ಸಂಘದ ಪರವಾಗಿ ಸ್ವಾಗತ ಮಾಡ್ತಿದ್ದೇವೆ. ಇವತ್ತು ನಾವು ಸುಮಾರು ಒಂದು ಬೆಳಿಗ್ಗೆಯಿಂದ 10 ಗಂಟೆಯಿಂದ 2 ಗಂಟೆವರೆಗೆ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೇವೆ. ನಮ್ಮ ಹಕ್ಕುಗೋಸ್ಕರ ಇವತ್ತು ಪ್ರತಿಭಟನೆ ಮಾಡಲು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯಗಿರ್ಬೋದು, ಗ್ರಾಮೀಣ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಇವತ್ತು ನಾವು ಅವರಿಗೆ ಮನವಿಯನ್ನು ಕೂಡ ನೀಡಲಿಕ್ಕಿದ್ದೇವೆ. ಈ ಮನವಿಯನ್ನು ಕೂಡ ಇಲ್ಲಿನ
ಏನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ ಅವರು ಈ ಮನವಿಗಳನ್ನು ತಗೊಂಡು ಸರ್ಕಾರಕ್ಕೆ ಕಳಿಸಬೇಕು. ನಾವು ಅಲ್ಲಿವರೆಗೆ ನಾವು 2 ಗಂಟೆವರೆಗೆ ನಾವು ಇಲ್ಲಿ ನಾವು ನಮ್ಮ ಹಕ್ಕುಗೋಸ್ಕರ ನಾವು ಹೋರಾಟ ಮಾಡ್ತೇವೆ. ಇದರಿಂದ ತಾವೆಲ್ಲರೂ ನಿಶಬ್ದವಾಗಿ ಯಾರಿಗೆ ಒಂದು ಕಾನೂನನ್ನು ಕೈಗೆತ್ತಿಕೊಂಡಿದ್ದು ನಾವು ಶಾಂತಿ ರೀತಿಯಾಗಿ ಒಳ್ಳೆ ರೀತಿಯಾಗಿ ನಮ್ಮ ಹಕ್ಕುಗಳ ಹೋರಾಟ ಮಾಡೋಣ. ಒಂದು ಸೈಡಲ್ಲಿ ನಾವು ಏನು ಇವತ್ತು ಸಾಮ್ಯಾನ ಹಾಕಿದೆ, ಸಾಮ್ಯಾನ ಅಡಿಯಲ್ಲಿ ಕೂತು ನಾವು ನಮ್ಮ ಏನು ಹಕ್ಕುಗಳಿಗೋಸ್ಕರ ನಾವು ಬೇಡಿಕೆಗಳನ್ನು ಈಡೇರಿಸಿಕೊಡ್ಬೇಕು, ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋಣ ಅಂತ ನೀವೆಲ್ಲರಿಗೂ ಸ್ವಾಗತ ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಕಾಲ್ನಡಿಗೆ ಜಾಥಾ ಮೂಲಕ ಈ ಒಂದು ಏನು ಜಿಲ್ಲಾ ಪಂಚಾಯತ್ ಕಚೇರಿಗೆ ನಾವು ತಲುಪಿದ್ದೇವೆ. ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, ನಾವು ನಿರಂತರವಾಗಿ ಇದರ ಹಿಂದೆ ನಾವು ಕೆಲಸ ಮಾಡ್ತಿದ್ದೇವೆ. ಏನಂದ್ರೆ ಇವತ್ತು ನಿಮ್ಗೆ ಎಲ್ಲರಿಗೂ ಕೂಡ ಕನಿಷ್ಠ ವೇತನ ಜಾರಿಯಾಗಬೇಕು. ಅದೇ ರೀತಿ ಮೂಲ ಸೌಕರ್ಯ ಇರ್ಬೋದು, ಏನು ಆರೋಗ್ಯ ಭದ್ರತೆ ಇರ್ಬೋದು, ಅದೇ ರೀತಿ ರಕ್ಷಾ ಕೋಶಗಳನ್ನು ಕೊಡ್ಬೇಕಂತ ಹೇಳಿ ನಾವು ಕನಿಷ್ಠದ ಬೇಡಿಕೆಗಳು ಇದನ್ನು ಕೂಡ ನಾವು ಜಿಲ್ಲಾಡಳಿತ ಇಷ್ಟ ತನಕ ಈಡೇರಿಸಿದ್ದು ನಾಚಿಕೆಯ ವಿಷಯ. ಅದರಿಂದ ಏನು ಇವತ್ತು ಜಿಲ್ಲಾಡಳಿತದ ಒಂದು ಆನೆ ಕಿವಿ ಇದೆ, ಅದಕ್ಕೆ ನಾವು ಒಂದು ಕಾಲ್ನಡಿಗೆ ಜಾಥಾ ಮೂಲಕ ಈ ಪ್ರತಿಭಟನೆ ಮಾಡುವ ಮೂಲಕ ಒಂದು ಅಂಕುಶವನ್ನು ಹಾಕುವಂತ ಪ್ರಯತ್ನಗಳನ್ನು ನಾವು ಖಂಡಿತವಾಗಿ ಸಂಘದ ಮುಖಾಂತರ ಮಾಡ್ತಾ ಇದ್ದೇವೆ. ಏನು ಕಾರ್ಮಿಕ ಬಂಧುಗಳಿದ್ದಾರೆ, ಇವತ್ತೇನು ತಮ್ಮನ್ನೆಲ್ಲ ಕೂಡ ಇವತ್ತೊಂದು ಜೀತದಾಳಾಗಿ ಇವತ್ತೇನು ಜಿಲ್ಲಾಡಳಿತ ಇರ್ಬೋದು, ಅದೇ ರೀತಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇವತ್ತು ನಮ್ಮನ್ನು ಕೇವಲವಾಗಿ ನಡ್ಕೊಂಡಿದ್ದಾರೆ. ಇದರ ವಿರುದ್ಧವಾದ ನಮ್ಮನ್ನು ಹೋರಾಟ. ಯಾಕಂದ್ರೆ ನಾವೆಲ್ಲರೂ ಕೂಡ ಇವತ್ತೊಂದು ಕಾರ್ಮಿಕರು, ನಮಗೆ ಒಂದು ಕನಿಷ್ಠ ವೇತನ ಬೇಕು, ಅದಲ್ಲದೆ ನಮಗೆ ಒಂದು ಮೂಲ ಸೌಕರ್ಯ ಕೂಡ ಬೇಕು. ಯಾಕಂದ್ರೆ ಇವತ್ತು ನಾವು ಸ್ವಚ್ಛತಾ ಕಾರ್ಮಿಕರು, ಪ್ರತಿ ದಿವಸ ನಾವು ಬೆಳಿಗ್ಗೆಯಿಂದ ರಾತ್ರಿ ಸಂಜೆ ತನಕ ನಾವು ಇವತ್ತು ಕೆಲಸ ಮಾಡ್ತಿದ್ದೇವೆ. ಅದು ಕೂಡ ಒಂದು ನಿರ್ದಿಷ್ಟವಾದ ಕೆಲಸ. ಏನಂದ್ರೆ ಕಸ ಎತ್ತುವಂತ ಕೆಲಸ ಮಾಡುವುದರಿಂದ ನಮಗೆ ಅನೇಕ ರೀತಿಯ ರೋಗಗಳೆಲ್ಲ ಬರ್ತದೆ. ಮುಂದೆ ನಾವು ಏನಾದ್ರೂ ಸಮಸ್ಯೆಯಾಗಿ ನಾವು ಕಾಯಿಲೆ ಬಿದ್ದ ನಂತರ ನಮ್ಮನ್ನು ಕೇಳುವ ಗತಿಲ್ಲ. ಯಾಕಂದ್ರೆ ಇವರು ಕೊಡುವಂತಹದ್ದು ಕೇವಲ ವಾರದಲ್ಲಿ 3 ರಿಂದ 4 ಕೆಲಸ ಕೊಡ್ತಾರೆ. ಅದು ಕೂಡ ತಿಂಗಳಿಗೆ 6,000 4,000 ಸಂಬಳ ಕೊಡ್ತಾರೆ. ಇದರಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯವಿದೆಯಾ? ಆದ್ದರಿಂದ ಏನು ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ, ಏನು ಜಿಲ್ಲಾ ಪಂಚಾಯತ್ನ ಏನು ಸಿಒಗಳಿದ್ದಾರೆ ಇರ್ಬೋದು, ಅಧಿಕಾರಿಗಳು ಜಿಲ್ಲಾಧಿಕಾರಿ ಇರ್ಬೋದು, ಏನು ನಮ್ಮ ಸಮಸ್ಯೆಯನ್ನು ಇಷ್ಟ ತನಕ ಒಂದು ನಮ್ಮನ್ನು ಈ ಕಾರ್ಮಿಕ ಒಂದು ಮುಖಂಡರನ್ನು ಕರೆದು ಮಾತಾಡುವಷ್ಟು ಇವರಿಗೆ ಸಮಯ. ಯಾಕಂದ್ರೆ ಇವರೆಲ್ಲರೂ ಕೂಡ ಇವರ ಒಂದು ಕೆಲಸದಲ್ಲೇ ಬ್ಯುಸಿ ಆಗಿದ್ದಾರೆ. ಕಾರ್ಮಿಕರು ಬೀದಿಯಲ್ಲಿ ಏನು ಇವತ್ತು ಕಸ ಎತ್ಕೊಂಡು ಏನು ಇವರ ಪರಿಸರವನ್ನು ಒಂದು ಕ್ಲೀನ್ ಮಾಡಿಕೊಂಡು ನಿಮಗೆ ಸ್ವಚ್ಛವಾದ ಆರೋಗ್ಯ ಕೊಡ್ತಾರೆ. ಅವರ ಆರೋಗ್ಯ ಇವತ್ತು ಹಾಳಾಗ್ತಿದೆ. ಅದಕ್ಕೆ ನೀವು ರಕ್ಷಣೆ ಕೊಡ್ಬೇಕಂತ ಹೇಳಿ ನಮ್ಮ ಹೋರಾಟ. ಅದರಿಂದ ಏನು ಇವತ್ತು ನಮ್ಮ ಹೋರಾಟ ನ್ಯಾಯಯುತ ಹೋರಾಟಕ್ಕೆ ಎಲ್ಲ ಕೂಡ ಇವತ್ತು ಸಿಬ್ಬಂದಿ ವರ್ಗ ಇರ್ಬೋದು, ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನಮಗೆ ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಅದೇ ರೀತಿ ಟ್ರಾಫಿಕ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಂತ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಅದೇ ರೀತಿ ನಮ್ಮ ಇನ್ನೋರ್ವ ದಲಿತ ಮುಖಂಡರಂತ ಪ್ರೇಮ್ ಬಲ್ಲಾಲ್ ಬಾಗ್ ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಹಾಗೆ ಇವತ್ತು ಅನೇಕ ಮಿತ್ರರು ಕೂಡ ನಮ್ಮೊಂದಿಗೆ ಈ ಒಂದು ನ್ಯಾಯಯುತ ಹೋರಾಟಕ್ಕೆ ಬಂದು ಇಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ನಮ್ಮ ಹೋರಾಟ ಒಂದು ಕನಿಷ್ಠ 1.5 ಗಂಟೆ ತನಕ ನಾವು ಇಲ್ಲಿ ಸಾಂಕೇತಿಕವಾಗಿ 1 ದಿವಸದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಏನು ನಮ್ಮ ಬೇಡಿಕೆಗಳನ್ನು ಇವತ್ತು ಜಿಲ್ಲಾಡಳಿತ ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಕೇಳುವಂತ ಪ್ರಯತ್ನ ಮಾಡಬೇಕು. ಅದೇ ರೀತಿ ನಮ್ಮ ಏನು ಬೇಡಿಕೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತ ಕೆಲಸವನ್ನು ಮಾಡಬೇಕು. ಇಲ್ಲದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಇದೇ ಒಂದು ಜಿಲ್ಲಾ ಪಂಚಾಯತ್ನ ಕಚೇರಿ ಎದುರು. ಯಾಕಂದ್ರೆ ನಮ್ಮ ಹಕ್ಕುಗಳ ತಗೊಳ್ಳಿಕ್ಕೆ ನಾವು ಹೋರಾಟ ಒಂದೇ ನಮಗೆ ಹತ್ತಿರ ಇರುವಂತ. ಅದರಿಂದ ಏನು ಇವತ್ತು ನಾವೆಲ್ಲರೂ ಕೂಡ ಒಂದು ಕನಿಷ್ಠ ವೇತನಕ್ಕಾಗಿ ನಾವು ನಿಮ್ಮ ಮೊರೆ ಇಡ್ತಿದ್ದೇವೆ. ನಿಮ್ಮ ಏನು ಎಲ್ಲ ಕೆಲಸಗಳನ್ನು ಬಿಟ್ಟು ಕಾರ್ಮಿಕರ ಏನು ಅವರ ನೋವೇನಿದೆ ಅದು ಕೇಳುವಂತ ಒಂದು ಜಾಯಮಾನ ಕೂಡ ನಿಮ್ಮಲ್ಲಿ ಇಲ್ಲ. ಅದರಿಂದ ನಮಗೆ ಇದು ಬೇಸರ ತಂದಿದೆ. ಯಾಕಂದ್ರೆ ಇಷ್ಟು ಕಾರ್ಮಿಕರು ತಮ್ಮ ಒಂದು ದೈನಂದಿನ ಕೆಲಸಗಳನ್ನು ಬಿಟ್ಟು ಈ 4,000 3,000ದಲ್ಲಿ ಜೀವನ ನಿರ್ವಹಣೆ ಸಾಧ್ಯವಿದೆಯಾ? ಅದಲ್ಲದೆ ಏನಾದ್ರೂ ಒಂದು ಸಮಸ್ಯೆಗಳು ಬಂದ್ರೆ ಈ ಹಿಂದೆ ಕೂಡ ಅನೇಕ ಮಂದಿ ಆ ಗಾಡಿಗಳಿಂದ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ಇದ್ದು ಮನೆಯಲ್ಲಿ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ. ಅಂತವರನ್ನು ಕೂಡ ಕೇಳುವಂತ ಒಂದು ಗತಿ ಇಲ್ಲ. ಏನಂದ್ರೆ ಒಂದು ನಾಯಿ ರೀತಿಯ ಕಡೆಯಲ್ಲಿ ಇವತ್ತು ಕಾರ್ಮಿಕರನ್ನು ನಡೆಸಿಕೊಳ್ಳುವಂತ ಒಂದು ಜಿಲ್ಲಾ ಪಂಚಾಯತ್ಗೆ ನಾವು ಈ ಮೂಲಕ ಧಿಕ್ಕಾರವನ್ನು ಹೇಳ್ತೇವೆ. ಏನು ಅಧಿಕಾರಿಗಳಿದ್ದಾರೆ, ಏನು ಅವರ ಒಂದು ದಬ್ಬಾಳಿಕೆ ಕಾರ್ಮಿಕ ವಿರೋಧಿ ನೀತಿಯನ್ನು ಅದನ್ನು ನಾವು ಈ ಮೂಲಕ ಖಂಡಿಸುವ ಮೂಲಕ ಇವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದೆ. ಎಲ್ಲ ನಮ್ಮ ಕಾರ್ಮಿಕ ವೃಂದಕ್ಕೆ ನಾನು ಸ್ವಾಗತ ಬಯಸುತ್ತಾ ಈ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದೇವೆ. ಧನ್ಯವಾದ.
ಸ್ವಚ್ಛತಾ ವಾಹಿನಿಯ ಚಾಲಕರು ಹಾಗೂ ನಿರ್ವಾಹಕರು ಇವತ್ತೊಂದು ಬೃಹತ್ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡು ಈಗ ನಾವು ತಾಲೂಕು ಜಿಲ್ಲಾ ಪಂಚಾಯತಿ ಹತ್ತಿರ ಬಂದಿದ್ದೇವೆ. ನಮಗೇಂತ ಹೇಳಿದರೆ ಮೇನ್ ಅಂತ ಹೇಳಿದರೆ ನಮಗೆ ಪಂಚಾಯತಿಯಲ್ಲಿ ನಾವು ಸಂಜೀವಿನಿ ಗುತ್ತಿಗೆದಾರರ ಅಡಿಗೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ನಮಗೆ ವಾರದಲ್ಲಿ 1-2 ಕೆಲಸ ಕೊಡ್ತಿದ್ದಾರೆ, ತಿಂಗಳಿಗೆ ನಮಗೆ 10 ಕೆಲಸವನ್ನು ಮಾತ್ರ ಕೊಡ್ತಿದ್ದಾರೆ. ಮತ್ತು ನಮಗೆ ESI ಇಲ್ಲ, PF ಇಲ್ಲ. ಮತ್ತು ನಮಗೆ ಮೇನ್ ಅಂತ ಹೇಳಿದರೆ ನಮಗೆ ಪ್ರತಿ ಮನೆಗಳಿಗೆ ಹೋಗಿ ಗೋಣಿ ವಿತರಣೆ ನಾವೇ ಮಾಡಬೇಕು. ಅದು ಬೇರೆ ಮನೆಯಿಂದ ಕಲೆಕ್ಷನ್ ಹಣ ಸಹ ನಾವೇ ತಗೊಳ್ಬೇಕು. ಅದು ಕೆಲವು ಪಂಚಾಯತಿಯಲ್ಲಿ 30 ರೂಪಾಯಿ, ಕೆಲವು ಪಂಚಾಯತಿಯಲ್ಲಿ 50 ರೂಪಾಯಿ ಅಂತೇಳಿ ಅದರಲ್ಲಿ ಸಹ ತಾರತಮ್ಯ ಉಂಟು. ಕೆಲಸದಲ್ಲಿ ಸಹ ಅಷ್ಟೇ, ಕೆಲವು ಪಂಚಾಯತಿಗೆ ಕೆಲಸ ಕೊಡ್ತಾರೆ, ಕೆಲವು ಪಂಚಾಯತಿಗೆ ಕೊಡೋದಿಲ್ಲ. ಇದರಿಂದ ನಮಗೆ ಜೀವನ ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ನಮ್ಮ ಮನೆಯಲ್ಲಿ ಸಹ ಮಕ್ಕಳಿದ್ದಾರೆ, ಮಕ್ಕಳ ಎಜುಕೇಷನ್ ನೋಡಬೇಕು, ಪ್ರಾಯದವರಿಗೆ ಇದ್ದಾರೆ ಅವರಿಗೆ ಮೆಡಿಸನ್ದು ನೋಡಬೇಕು. ಈ ರೀತಿಯೆಲ್ಲ ಕಷ್ಟದಲ್ಲಿ ನಮಗೆ ತುಂಬ ಚಿತ್ರಹಿಂಸೆ ಆಗ್ತಾ ಉಂಟು. ನಮಗೆ ಅಂತ ಹೇಳಿದರೆ ಮನೆಯ ಕಲೆಕ್ಷನನ್ನು ಪಂಚಾಯತಿ ವತಿಯಿಂದ ಯಾರಾದರೂ ಕಲೆಕ್ಷನ್ ಮಾಡುವಾಗೆ ಮಾಡಬೇಕು. ಕೆಲಸ ಮಾಡಲಿಕ್ಕೆ ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಸಹ ನಾವು ಹಿಂಜರಿಯುವುದಿಲ್ಲ. ಅದೇ ರೀತಿ ಕೆಲವು ಮನೆಗಳಿಗೆ ಹೋದಾಗ ನೀವು ನಿಕ್ಲೆಗೆ ಕಜೌಲ ಕೊರೋಡ, ಕಾಸ್ಲ ಕೊರೋಡ ಅಂತ ಹೇಳುವಂಥ ಒಂದು ಕೀಳು ಭಾವನೆಯಿಂದ ನಮ್ಮನ್ನು ನೋಡ್ತಿದ್ದಾರೆ. ಕೆಲವು ಮನೆಗೆ ಹೋಗುವಾಗ ಅಲ್ಲಿ ನಾಯಿಯನ್ನು ಬಿಡುವುದು, ಹೋದ ತಕ್ಷಣ ಬಾಗಿಲನ್ನು ಹಾಕುವುದು, ಆ ರೀತಿ ನಮಗೆ ತುಂಬ ಚಿತ್ರವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನಮಗೆಲ್ಲರಿಗೂ ಈ ಒಂದು ವಿಷಯದಿಂದ ನಮಗೆ ನ್ಯಾಯವನ್ನು ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ಉಪ್ಪಿನಂಗಡಿ ನೆಲ್ಲಿಯಾಡಿ ಕೌಕ್ರಡಿ ಗ್ರಾಮದಿಂದ ಬಂದವರು. ನಮ್ಮದು ಕೂಡ ಸಮಸ್ಯೆ ಇದೇ ರೀತಿ. ನಮಗೆ ಕೂಡ ಒಂದು ಮನೆಗೆ 50 ರೂಪಾಯಿ ಕಲೆಕ್ಷನ್ ಮಾಡಬೇಕು. ನಾವು ಗೋಣಿ ನಾವು ವಿತರಣೆ ಮಾಡಬೇಕು, ಕಲೆಕ್ಷನ್ ಮಾಡಬೇಕು. ಅವರಿಗೆ ಮನೆಯವರಿಗೆ ಕೂಡ ಮಾಡಬೇಕು, ಮನವರಿಗೆಲ್ಲ ಮಾಡಬೇಕು ನಾವೇ. ಮತ್ತು ಅವರು ನಮಗೆ ಬಾಯಿಗೆ ಬಂದಾಗೆ ಬೈತಾರೆ, ನಮ್ಮನ್ನು ಬಾಗಿಲಾಗ್ತಾರೆ. ನಾವು ಕಸ ತಗೊಂಡದಿದ್ದರೆ ಅದು ಅಲ್ಲದೆ ಮನೆ ಗುಡಿಸಿದ ಅಂಗಲ ಗುಡಿಸಿದ ಕಸ ಕೂಡ ಎಲ್ಲ ತುಂಬಿಸಿ ಕೊಡ್ತಾರೆ ನಮಗೆ. ಕೆಲವರ ಮನೆಗೆ ಹೋಗಿ ನಾವೇ ತುಂಬಿಸಬೇಕು, ಅವರು ತುಂಬಿಸಿಕೊಡೋದಿಲ್ಲ. ಗೋಣಿದು ಬಾಯಿ ಕೂಡ ಕಟ್ಟಿ ಇಡುವುದಿಲ್ಲ. ನಾವೇ ಗೋಣಿದು ಬಾಯಿ ಕಟ್ಟಿ ನಾವೇ ತುಂಬಿಸಿ ನಾವೇ ತರಬೇಕು. ನಮಗೆ ಅಷ್ಟೆಲ್ಲ ಒಂಥರ ಹಿಂಸೆ ಆಗ್ತದೆ. ಅದಲ್ಲದೆ ಒಂದು ದಿನದಲ್ಲಿ 80 ಮನೆ ಮಾಡಬೇಕಂತ ನಮಗೆ ಸಂಜೀವಿನಿ ಇದಿರ್ತದೆ, ಅವರದೊಂದು ದಬ್ಬಳಿಕೆ ಉಂಟು. 80 ಮನೆ ಆಗಬೇಕು, ಕಲೆಕ್ಷನ್ ಆಗಬೇಕಂತ. ನಮಗೆ ಅಷ್ಟೆಲ್ಲ ಮಾಡಲಿಕ್ಕೆ ಕೂಡ ಆಗುವುದಿಲ್ಲ. ಎಲ್ಲರಿಗೂ ನಮಸ್ಕಾರಗಳು. ನಾವು ಸ್ವಚ್ಛತಾ ಗಾಡಿಯಲ್ಲಿ ಡ್ರೈವರ್ ಆಗಿದ್ದೇವೆ ಕೊಂಬಾರು ಪಂಚಾಯತಿಯಿಂದ. ನಮಗೆ ಇದು ಏನಂದರೆ ಎಲ್ಲ ಸವಲತ್ತು ಸಿಗೋದಿಲ್ಲ. ನಾವು ಎಲ್ಲ ಗುಡ್ಡಗಾಡುಗಳಲ್ಲೆಲ್ಲ ಹೋಗಬೇಕು ಗಾಡಿ ಹಿಡ್ಕೊಂಡು. ಹೆಂಗಸರಾಗಿ ನಾವು ಮಾಡ್ತಿದ್ದೇವೆ ಈ ಕೆಲಸವನ್ನು. ಆದರೆ ನಮಗೆ ಒಂದು ಕನಿಷ್ಠ ವೇತನ ಅಂತ ಸರ್ಕಾರದಿಂದ ನೀಡಿದರೆ ನಮಗೆ ಒಂದು ಮನೆಯನ್ನು ನಡೆಸ್ಬೋದು. ಮತ್ತು ನಾವು ಕಾಡು ಗುಡ್ಡಗಳಲ್ಲಿ ಹೋಗಿ ಬರುವಾಗ ನಮಗೆ ಯಾವುದೇ ಪಂಚಾಯತಿಂದಾಗಲಿ ಸರ್ಕಾರದಿಂದಾಗಲಿ ನಮ್ಮನ್ನು ಬಂದಿದ್ದೀರಾ ಹೋಗಿದ್ದೀರಾ ಅಂತ ಕೇಳುವವರಿಲ್ಲ. ಹಾಗಾಗಿ ನಮಗೆ PF ESI ಅದಾದರೂ ನೀಡಬೇಕು. ನೀವು ನಮ್ಮ ಬಗ್ಗೆ ಕಾಳಜಿ ತೋರಿಸಬೇಕು. ಯಾಕಂದರೆ ನಾವು ಎಲ್ಲ ಗ್ರಾಮದ ಎಲ್ಲ ಸ್ವಚ್ಛತೆ ಮಾಡ್ಕೊಂಡು ಬರ್ತೇವೆ. ಯಾಕಂದರೆ ನಮ್ಮಂತೆ ಬೇರೆ ಮಹಿಳೆಯರು ಇರ್ತಾರೆ, ಅವರು ಯಾರೂ ಇಳಿದು ಬರೋದಿಲ್ಲ. ನಾವು ಮನೆಯಲ್ಲಿ ನಮಗೆ ಹುಷಾರಿಲ್ಲದವರು ಇದ್ದಾರೆ, ಮತ್ತು ವಾಪಸ್ ಮಕ್ಕಳು ಸಣ್ಣದು. ಮತ್ತು ಕೆಲವು ಮನೆಗಳಲ್ಲಿ ನಮ್ಮ ಸ್ವಚ್ಛತಾ ಗಾಡಿಯ ಡ್ರೈವರ್ಗಳಲ್ಲಿ ಮನೆಯಲ್ಲಿ ಗಂಡಸರಿರುವುದಿಲ್ಲ. ನಾವು ಈ 3,000 1,000 2,000 ಸಂಬಳ ಕೊಟ್ಟದಲ್ಲಿ ಮನೆ ನಡೆಸಬೇಕು, ಕೃಷಿ ಏನು ಇರುವುದಿಲ್ಲ. ಹಾಗಾಗಿ ನಮ್ಮ ಈ ಹೋರಾಟವನ್ನು ಸರ್ಕಾರ ನೋಡಿ ಅದಕ್ಕೆ ಪರಿಹಾರ ನೀಡಬೇಕು. ಹಾಗಾಗಿ ಏನು ಕಾಯಂ ಮಾಡಿ ಕೊಡಬೇಕು ಕೆಲಸವನ್ನು ಅಂತೇಳಿ ನನ್ನ ಮಾತು ಕೊನೆಗೊಳಿಸ್ತೇನೆ.